we once again greet you all in the highly exalted, matchless name of our Lord and Savior Jesus Christ. ನಾವು ಮತ್ತೊಂದಾವರ್ತಿ ನಿಮ್ಮನ್ನು ಅತಿ ಪರಿಶುದ್ಧವಾದಂತ ಮತ್ತೆ ಅತಿ ಮಹೋನ್ನತವಾದಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ಶುಭಗಳನ್ನು ತಿಳಿಸ್ತಾ ಇದ್ದೇವೆ. We praise God for having extended our lives to one more Lord's Day in order to worship the Lord. ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ, ಯಾಕಂದರೆ ಮತ್ತೊಂದು ಕರ್ತನ ದಿನ ನಮಗೆ ಕೊಟ್ಟು ನಮ್ಮ ಆಯುಷ್ಕಾಲ ಹೆಚ್ಚಿಸಿ ಆತನನ್ನು ಆರಾಧಿಸುವಂತೆ ಮಾಡಿದ್ದಕ್ಕಾಗಿ. We'll turn our Bibles to Psalm 105 and we'll read the 17th verse before we can go into worship. ನಾವು ಆರಾಧನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಸತ್ಯವೇದಗಳನ್ನು ಕೀರ್ತನೆ 105 17ನೇ ವಚನಕ್ಕೆ ತಿರುಗಿಸೋಣ. Psalm 105 and verse 17 it says, "And he sent a man before them, Joseph, sold as a slave." ಕೀರ್ತನೆ 105 17ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ಆತನು ಅವರ ಮುಂದಾಗಿ ಒಬ್ಬನನ್ನು ಕಳುಹಿಸಿದನು, ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನು. Let us look to the Lord for his help in prayer. ಪ್ರಾರ್ಥನೆಯಲ್ಲಿ ಕರ್ತನ ಸಹಾಯಕ್ಕಾಗಿ ಆತನ ಕಡೆಗೆ ನೋಡೋಣ. Our loving, living Heavenly Father, we do come into thy presence through the exalted, wonderful name of our Lord and Savior Jesus Christ. ನಮ್ಮ ಪ್ರೀತಿಯುಳ್ಳಂತ ಪರಲೋಕದ ತಂದೆ, ನಮ್ಮ ಕರ್ತನು ಅತಿ ಉನ್ನತವಾಗಿ ಹೆಚ್ಚಿಸಲ್ಪಟ್ಟಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮ್ಮ ಪಾದಗಳ ಹತ್ರ ಬರ್ತಾ ಇದ್ದೇವೆ. You are worthy of worship because of who you are and what you have done for us on the cross. ನಮಗಾಗಿ ನೀನು ಏನು ಮಾಡಿದ್ದಿ, ನಾವು ಯಾರು ಅನ್ನೋದನ್ನು ಅರಿತಿರೋದಕ್ಕಾಗಿ ನೀನು ಆರಾಧನೆಗೆ ಯೋಗ್ಯನಾಗಿದ್ದಿ. We worship you for becoming our Savior through the sacrifice and the atonement on the cross. ಶಿಲುಬೆ ಮೇಲೆ ಮಾಡಿರುವಂತ ಆ ಬಲಿ, ಆ ಯಾಗ, ಪ್ರಾಯಶ್ಚಿತ್ತಕ್ಕಾಗಿ, ಆ ಒಡಂಬಡಿಕೆ ನಿಮಿತ್ತವಾಗಿ ನಮ್ಮ ರಕ್ಷಕನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. As we look into thy word, we pray that you might open our spiritual eyes so that we can see you and we can praise you. ನಾವು ಪ್ರಾರ್ಥಿಸ್ತಾ ಇದ್ದೇವೆ, ದೇವರ ವಾಕ್ಯ ನೋಡುವಂತ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳು, ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟು ಸರಿಯಾದ ರೀತಿಯಿಂದ ನಿನ್ನನ್ನು ದೃಷ್ಟಿಸಿ ಆರಾಧಿಸುವಂತೆ ನಮಗೆ ಮಾಡು. Even in translation and in utterance, grant both of us thy divine wisdom and thy divine leading. ಭಾಷಾಂತರದಲ್ಲಿ ಮಾತುಗಳು ಉಚ್ಚರಿಸುವಂತ ವಿಷಯದಲ್ಲಿಯೂ ಕೂಡ ನಿನ್ನ ದೈವಿಕ ಆಲೋಚನೆ, ನಿನ್ನ ದೈವಿಕ ಮಾರ್ಗದರ್ಶನ ದಯಮಾಡಿ ದಯಪಾಲಿಸು. For this we pray with all thanksgiving, with faith in the highly exalted, wonderful name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಕೃತಜ್ಞತೆ ಸ್ತುತಿಗಳೊಂದಿಗೆ ವಿಶ್ವಾಸದಿಂದ ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ. ಆಮೆನ್. So Psalm 105 and verse 17 gives us a beautiful glimpse of who the Lord Jesus Christ is. ಕೀರ್ತನೆ 105 17ನೇ ವಚನ ಒಂದು ಅದ್ಭುತವಾದಂತ ದೃಶ್ಯ ನಮಗೆ ಕೊಡುತ್ತದೆ. ಅದೇನೆಂದರೆ ಕರ್ತನಾದ ಯೇಸು ಕ್ರಿಸ್ತರು ಯಾರೆಂದು ಹೇಳಿ. Throughout the Old Testament, we see metaphors and allegories. We see so many signs or foreshadows of the Lord Jesus Christ. ಹಳೆ ಒಡಂಬಡಿಕೆಯಲ್ಲೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಛಾಯೆ, ಯೇಸು ಕ್ರಿಸ್ತರ ಕುರಿತಾದಂತ ಎಲ್ಲ ಅದೃಶ್ಯವಾದಂತ ಛಾಯೆಗಳನ್ನು ನಾವು ನೋಡ್ತಾ ಇದ್ದೇವೆ. There are three prominent foreshadows of the Lord Jesus Christ in the Old Testament. ಹಳೆ ಒಡಂಬಡಿಕೆಯಲ್ಲಿ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತರ ಕುರಿತಾದಂತ 3 ಛಾಯೆಗಳಿವೆ. We see David was a man who was a foreshadow of the throne and the kingship of the Lord Jesus Christ. ನಾವು ನೋಡ್ತೇವೆ ದಾವೀದನು ಯೇಸು ಕ್ರಿಸ್ತರ ಸಿಂಹಾಸನ, ಯೇಸು ಕ್ರಿಸ್ತರ ಆ ರಾಜತ್ವದ ಕುರಿತಾದ ಮೊದಲಿನ ಛಾಯೆ ಆಗಿದ್ದಾರೆ. And we also see Moses and Elijah are
a ministerial foreshadow of the Lord Jesus ನಾವು Christ. ಮೋಶೆ ಮತ್ತು ಎಲಿಯನನ್ನು ನೋಡುತ್ತೇವೆ. ಇವರುಗಳು ಯೇಸು ಕ್ರಿಸ್ತರು ಮಾಡಲಿಕ್ಕಿರುವ ಆ ಸೇವೆಯ ಕುರಿತಾದ ಛಾಯೆಗಳಾಗಿದ್ದಾರೆ. And we also see that Joseph was a very close resemblance of the Lord Jesus Christ in his character. ಮತ್ತೆ ನಾವು ಯೋಸೇಫನನ್ನು ನೋಡುತ್ತೇವೆ. ಯೋಸೇಫನು ಪರಿಪೂರ್ಣವಾಗಿ ಅತಿ ಸಮೀಪವಾಗಿ ಯೇಸು ಕ್ರಿಸ್ತರನ್ನು ಪ್ರತಿಬಿಂಬಿಸುವ ಒಂದು ಛಾಯೆಯಾಗಿದ್ದಾರೆ. As the Lord helps us, we'll try to see three beautiful things as to what the Lord Jesus did for our sake. ದೇವರು ಸಹಾಯ ಮಾಡಿದ್ದೇ ಆದರೆ ಯೇಸು ಕ್ರಿಸ್ತರು ನಮಗಾಗಿ ಏನು ಮಾಡಿದ್ದಾರೋ ಕೆಲವು ಮೂರು ವಿಷಯಗಳು ನಾವು ನೋಡ್ಕೊಳ್ಳೋಣ. In verse 17, we see that Joseph did not come on his own, but he was sent by God into the land of Egypt. ನೋಡ್ರಿ, ಈ 17ನೇ ವಚನದಲ್ಲಿ ಯೋಸೇಫನು ತನ್ನಷ್ಟಕ್ಕೆ ತಾನಾಗಿ ಬಂದಿಲ್ಲ, ಆದರೆ ದೇವರಿಂದ ಆತನು ಮುಂದಾಗಿ ಐಗುಪ್ತ ದೇಶಕ್ಕೆ ಕಳುಹಿಸಲ್ಪಟ್ಟವನಾಗಿದ್ದಾನೆ. But when you come to the Lord Jesus Christ, the Lord Jesus definitely says that he came because he wanted to come to save sinners. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತರು ಕುರಿತು ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಆತನು ತನ್ನ ಕುರಿತು ಹೇಳ್ತಾನೆ, ನಾನು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರವಾಗಿ ನನ್ನಷ್ಟಕ್ಕೆ ನಾನೇ ಬಂದಿದ್ದೇನೆ. Joseph very refusingly came into the land of Egypt. He came by force. ನೋಡ್ರಿ, ಯೋಸೇಫನು ಬಹು ಬಲವಂತದಿಂದ, ಬಹು ವಿರೋಧದಿಂದ, ಮನಸ್ಸಿಲ್ಲದಂತ ಅಂದ್ರೆ ವಲ್ಲದ ಮನಸ್ಸಿನಿಂದಲೇ ಐಗುಪ್ತಕ್ಕೆ ಬಂದಿದ್ದಾನೆ. But the Lord Jesus did not come forcefully or reluctantly. He came with all his heart to save sinners. ಆದ್ರೆ ಕರ್ತನಾದ ಯೇಸು ಕ್ರಿಸ್ತರು ವಲ್ಲದ ಮನಸ್ಸಿನಿಂದಾಗಲಿ ಅಥವಾ ಯಾರ ಬಲವಂತದಿಂದಾಗಲಿ ಈ ಲೋಕಕ್ಕೆ ಬಂದಿಲ್ಲ, ಆದರೆ ಮನಃ ಪೂರ್ವಕವಾಗಿ ಪಾಪಿಗಳನ್ನು ರಕ್ಷಿಸೋದಕ್ಕಾಗಿ ಈ ಲೋಕಕ್ಕೆ And that is why when the Lord Jesus was speaking to Pilate, he says, I give my life of my own, with my own interest and my own liking. ಅದಕ್ಕಾಗಿ ಯೇಸು ಕ್ರಿಸ್ತರು ಪಿಲಾತನಿಗೆ ಹೇಳ್ತಾ ಇದ್ದಾರೆ, ನನ್ನ ಸ್ವ ಮನಸ್ಸಿನಿಂದ ನನ್ನಷ್ಟಕ್ಕೆ ನಾನೇ ನನ್ನ ಜೀವವನ್ನು, ನನ್ನ ಪ್ರಾಣವನ್ನು ಕೊಡುವುದಕ್ಕೆ ಶಕ್ತಿ ಇದ್ದಿದೆ. Have you just imagined that no sinner has ever asked for a savior, and the Lord Jesus did not come because somebody asked him to come. ಅದಕ್ಕಾಗಿ ನಾವು ನೋಡ್ತೇವೆ, ಯಾವ ಪಾಪಿಯಾಗಲಿ ನನ್ನ ರಕ್ಷಕನು ನನಗಾಗಿ ಬರ್ಲಂತೇಳಿ ಪ್ರಾರ್ಥನೆ ಮಾಡಲಿಲ್ಲ. ಯಾವ ಪಾಪಿಯ ಪ್ರಾರ್ಥನೆ ನಿಮಿತ್ತವಾಗಿ ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ರಕ್ಷಿಸೋದಕ್ಕಾಗಿ ಬಂದಿಲ್ಲ. The Bible very clearly says in John chapter 3 and verse 16, God so loved the world that he gave, or he sent his only beloved, his son. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಥವಾ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದನು. And though the Father sent him, we see that the Lord Jesus Christ came willingly in order to save you and me from our sins. ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರವಾಗಿ ತಂದೆಯಾದ ದೇವರು ಕಳಿಸಿದ್ದರೂ ಕೂಡ ಕರ್ತನಾದ ಯೇಸು ಕ್ರಿಸ್ತರು ಸ್ವ ಇಚ್ಛೆಯಿಂದ ಪಾಪಿಗಳ ರಕ್ಷಣೆಗಾಗಿ ಈ ಲೋಕಕ್ಕೆ ಬಂದಿದ್ದಾರೆ. There is a difference between the sacrifices of the Old Testament and the sacrifice of the Lord Jesus Christ. ಹಳೆ ಒಡಂಬಡಿಕೆಯ ಬಲಿ ಅರ್ಪಣೆಗಳಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತರು ಅರ್ಪಿಸಿಕೊಂಡಿರುವಂತ ಬಲಿ ಅರ್ಪಣೆಯಲ್ಲಿಯೂ ಕೂಡ ವ್ಯತ್ಯಾಸಗಳಿವೆ. Nowhere in the Old Testament do you see that any animal was willing to be offered or it loved to be offered. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿಯೂ ಕೂಡ ಯಾವುದೇ ಪಶು ಪ್ರಾಣಿ ಆಗಲಿ ತನ್ನ ಮನಸ್ಸಿನಿಂದ ಅಥವಾ ತನ್ನ ಸ್ವ ಇಚ್ಛೆಯಿಂದ ಅರ್ಪಿಸಿಕೊಳ್ಳೋದಕ್ಕೆ ಅದು ಬಂದಿಲ್ಲ. And that is why Psalm 118 and verse 27 says, ಅದಕ್ಕಾಗಿ ಕೀರ್ತನೆಗಳು 118:27ನೇ ವಚನ ಹೇಳುತ್ತದೆ, The Lord is good and he has made his light shine upon us. With boughs in hand, join in the festal procession up to the horns of the altar. ಯೆಹೋವನೇ ದೇವರು, ಆತನು ನಮಗೆ ಪ್ರಕಾಶವನ್ನು ಅನುಗ್ರಹಿಸಿದ್ದಾನೆ. ರೆಂಬೆಗಳನ್ನು ಹಿಡಿದುಕೊಂಡು ಮೆರವಣಿಗೆಯಾಗಿ ಯಜ್ಞವೇದಿಯ ಕೊಂಬುಗಳ ಸಮೀಪಕ್ಕೆ ಬನ್ನಿರಿ. And on the footnote in the English Bible, we see bind the festal sacrifice with
ropes. ನೋಡ್ರಿ ಕನ್ನಡ ಬೈಬಲ್ ಅಲ್ಲಿ ಕೂಡ ಫುಟ್ ನೋಟ್ ನಲ್ಲಿ ಇದೆ, ಯಜ್ಞ ಪಶುವಿಗೆ ಹಗ್ಗ ಹಾಕಿ ಅಂತ ಹೇಳಿ ನೋಡ್ತಾ ಇದ್ದೇವೆ. So we need to see that the animal that is being offered is not willing to stay there. It has to be tied, otherwise it will run away from there. ಇದರ ಅರ್ಥ ಏನಂತಂದ್ರೆ ಯಜ್ಞ ಪಶು ಸ್ವ ಇಚ್ಛೆಯಿಂದ ಅಲ್ಲಿ ನಿಲ್ಲೋದಿಲ್ಲ, ಅದಕ್ಕೆ ಹಗ್ಗದಿಂದ ನಾವು ಕಟ್ಟಿ ಬಲವಂತದಿಂದ ನಿಲ್ಲಿಸಬೇಕಾಗ್ತದೆ. But when you come to the Lord Jesus Christ, they gave him wine vinegar so that he can drink and forget the suffering of the cross. ಆದ್ರೆ ಕರ್ತನಾದ ಯೇಸು ಕ್ರಿಸ್ತರ ಕುರಿತಾಗಿ ನಾವು ನೋಡಿದ್ದೇ ಆದರೆ ಆತನಿಗೆ ಹುಳಿ ಬೆರೆಸಿದ ದ್ರಾಕ್ಷರಸ ಕೊಟ್ಟಿದ್ದರು, ಅದನ್ನು ಕುಡಿದು ತನ್ನ ಬಾಧೆ ನೋವು ಆತ ಮರೆತು ಹೋಗ್ಬೇಕಂತ ಹೇಳಿ ಅವರು ಇಷ್ಟಪಡ್ತಾ ಇದ್ದರು. But the Lord said, I'm not an Old Testament animal who came to die reluctantly. I came to die with love. I do not want to accept this wine vinegar. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾನು ಹಳೆ ಒಡಂಬಡಿಕೆಯ ಪಶು ಅಲ್ಲ, ಬಲವಂತದಿಂದ ಯಾರೋ ಜಬರ್ದಸ್ತಿಯಿಂದ ತಂದಿರುವಂತ ನಾನು ಯಜ್ಞ ಪಶು ಇಲ್ಲ, ನಾನು ಪ್ರೀತಿಯಿಂದ ಬಲಿ ಅರ್ಪಿಸೋದಕ್ಕಾಗಿ ಬಂದಂತವನಾಗಿದ್ದೇನೆ ಅಂತ ಹೇಳ್ತಾರೆ. Joseph came reluctantly to Egypt, but the Lord Jesus Christ came pleasingly, very, very lovingly. He accepted the plan of God the Father. ಯೋಸೇಫನು ಮತ್ತೆ ಎಷ್ಟು ಬಲವಂತದಿಂದ ಒತ್ತಾಯ ಪೂರ್ವಕವಾಗಿ ಐಗುಪ್ತಕ್ಕೆ ಬರ್ತಾ ಇದ್ದಾನೆ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತರು ಸ್ವ ಇಚ್ಛೆಯಿಂದ ಇಷ್ಟಪೂರ್ವಕವಾಗಿಯೂ ತಂದೆಯ ಚಿತ್ತವನ್ನು ಒಪ್ಪಿಕೊಂಡು ಈ ಲೋಕಕ್ಕೆ ಬರ್ತಾ ಇದ್ದಾರೆ. The reason the Lord Jesus Christ was the final offering for sin is because he was not only perfect, but he was also ready and willing and lovingly giving himself for us on the cross. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರ ಬಲಿ ಅರ್ಪಣೆ, ಕಡೆಯ ಬಲಿ ಅರ್ಪಣೆ ಪಾಪಗಳಿಗೋಸ್ಕರವಾಗಿ ಆತನು ಪರಿಪೂರ್ಣನಾಗಿದ್ದಾನೆ ಅಂತ ಹೇಳಿ ಒಪ್ಪಿಸ್ಕೊಳ್ತಾ ಇಲ್ಲ, ಆದ್ರೆ ಪ್ರೀತಿ ಪೂರ್ವಕವಾಗಿಯೂ ಇಷ್ಟಪೂರ್ವಕವಾಗಿಯೂ ಪಾಪಿಗಳ ರಕ್ಷಣೆಗೋಸ್ಕರವಾಗಿ ತನ್ನನ್ನು ತಾನು ಒಪ್ಪಿಸಿಕೊಂಡಿದ್ದಾನೆ. Who will love to sacrifice for you and for me, especially who will love to sacrifice with his own life for sinners without remedy. ನೋಡ್ರಿ, ಆತನು ನಮಗೂ ಪ್ರೀತಿ ಮಾಡಿದ್ದಾನೆ, ಅಷ್ಟೇ ಅಲ್ಲ ಯಾವುದೇ ಪರಿಹಾರ ಇಲ್ಲದಂತ ಸಮಯದಲ್ಲಿ ನಮಗೋಸ್ಕರವಾಗಿ ಪ್ರೀತಿ ಪೂರ್ವಕವಾಗಿ ತನ್ನ ಬಲಿಯಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ. If there is somebody who wants to give something to another person, he sees the goodness and the repaying capacity before he gives something. ನೋಡ್ರಿ, ಯಾರಾದರೂ ಮತ್ತೊಬ್ಬರಿಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಥವಾ ಕೊಡ್ಬೇಕಂತ ಹೇಳಿ ಇಷ್ಟಪಟ್ಟಾಗ, ಆಶಿಸಿದಾಗ ಬಯಸಿದಾಗ ಆ ಕೊಡುವಂತ ವ್ಯಕ್ತಿಯಲ್ಲಿರುವಂತ ಒಳ್ಳೆತನ ಅಥವಾ ಅದ ತಿರುಗಿ ಏನಾದ್ರೂ ಕೊಡ್ತಾನೋ ಏನೋ ಅಂತ ಹೇಳಿ ತಿಳ್ಕೊಂಡು ಕೊಡೋದಕ್ಕಾಗಿ ಇಷ್ಟಪಡ್ತಾರೆ. Now when you apply for a loan in a bank, the bank will assess your assets and it will calculate your capacity to be able to repay the loan. ಬ್ಯಾಂಕ್ ನಲ್ಲಿ ಒಂದ್ ವೇಳೆ ನೀವು ಲೋನ್ ಅಪ್ಲೈ ಮಾಡಿರಿ ಅನ್ಕೋರಿ, ಬ್ಯಾಂಕ್ ದವರು ನಿಮ್ಗೆ ಲೋನ್ ಹೆಂಗ ಕೊಡ್ತಾರೆ, ಎಷ್ಟು ಕೊಡ್ತಾರೆ ಅಂದ್ರೆ ನಿಮ್ ಸಾಮರ್ಥ್ಯ ನೋಡ್ತಾರೆ. ಎಷ್ಟು ಸಾಮರ್ಥ್ಯ ನಿಮ್ಮ ಹತ್ರ ಇದೆ, ನೀವು ಎಷ್ಟು ತಿರುಗಿ ಕೊಡೋದಕ್ ಸಾಧ್ಯನೋ ಅಷ್ಟು ಮಾತ್ರ ಲೋನ್ ಕೊಡ್ತಾರೆ. And they will never give you a loan when they are not convinced that you have the capacity to pay back the loan. ನೋಡ್ರಿ, ಅವರು ಲೋನ್ ಯಾವಾಗ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವಾಗ ನೀವು ತಿರುಗಿ ಕೊಡ್ತೀರಂತ ಹೇಳಿ ಒಪ್ಪಿಸಲ್ಪಡ್ತಾರೋ ಅಥವಾ ಅವ್ರು ಅರ್ಥ ಮಾಡ್ಕೊಳ್ತಾರೋ ಅವಾಗ ಮಾತ್ರ ನಿಮಗೆ ಅವರು ಲೋನ್ ಕೊಡ್ತಾರೆ. But the Bible very clearly says in Psalm 49 that the ransom of our soul is very, very expensive. Nobody can ever pay that ransom. ಅದಕ್ಕಾಗಿ ಕೀರ್ತನೆ 49ರಲ್ಲಿ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಮಾನವನ ಅಂದ್ರೆ ದೇವರು ಮಾನವನ ಪ್ರಾಯಶ್ಚಿತ್ತಾರ್ಥ ಅದು ಎಷ್ಟೋ ದೊಡ್ಡದು, ಅದು ಎಂದಿಗೂ ಕೂಡ ತೀರ್ಲಾರ್ದಂತದಾಗಿದೆ. And you and I can never for generations and generations together pay back for the sins that we have committed. ಅದಕ್ಕಾಗಿ ನಾನು ನೀನು ಮತ್ತೆ ಯಾರೇ ಆಗಿರ್ಲಿ ನಾವು ಮಾಡಿರುವಂತ ಪಾಪಕ್ಕೆ ಪ್ರಾಯಶ್ಚಿತ್ತ ಕೊಡ್ಬೇಕಂದ್ರೆ ಯುಗಗಳು ಸಂತತಿಗಳು ಕೂಡ ಅದು ಸಮರ್ಪಿಸಿದರೂ ಕೊಟ್ಟಿದ್ದರೂ ಕೂಡ ಸಾಧ್ಯವಾಗ That is why we see that the Lord Jesus Christ was a perfect offering, because he came willingly when we were sinners, when we were enemies, and when we were far away. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಒಂದು ಪರಿಪೂರ್ಣವಾದ ಬಲಿಯ ಯಜ್ಞವಾಗಿ ಭೂಲೋಕಕ್ಕೆ ಬಂದಿದ್ದಾರೆ. ನಾವಿನ್ನು ಪಾಪಿಗಳಾಗಿದ್ದಾಗಲೂ, ನಾವಿನ್ನು ನೀಚರಾಗಿದ್ದಾಗಲೂ, ದುಷ್ಟರಾಗಿದ್ದಾಗಲೇ ನಮಗೋಸ್ಕರ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದಾನೆ. So the first thing is he came
willingly. He came lovingly. He came because he loved you and me, and he was ready to give even his life. ನೋಡ್ರಿ, ಮೊದಲನೇ ವಿಷಯ ಏನಂತಂದ್ರೆ, ಆತನು ಇಚ್ಛಾಪೂರ್ವಕವಾಗಿ ನಿನ್ನನ್ನು ಪ್ರೀತಿಸುತ್ತಾ ನಿನಗಾಗಿ ನನಗಾಗಿ ಪ್ರೀತಿಯಿಂದಲೇ ತನ್ನನ್ನು ತಾನು ಅರ್ಪಿಸಿಕೊಳ್ಳೋದಕ್ಕಾಗಿ ಈ ಲೋಕಕ್ಕೆ ಬಂದನು. And then the second thing we see here is, ಮತ್ತೆ ನಾವು ನೋಡುವಂತ ಎರಡನೇ ವಿಷಯ ಏನಂದ್ರೆ, verse 17 it says, he came as Joseph into Egypt. ನೋಡ್ರಿ, 17ನೇ ವಚನದಲ್ಲಿ ನೋಡ್ತೇವೆ, ಆ ಯೋಸೇಫನು ಐಗುಪ್ತಕ್ಕೆ ಐಗುಪ್ತನನ್ನು ಕಳಿಸಿದನು. And after he came into the land of Egypt, we see that Pharaoh changed his name to Japheth-Phaniah. ನೋಡ್ರಿ, ಯೋಸೇಫನು ಐಗುಪ್ತಕ್ಕೆ ಬಂದ ನಂತರ ಫರೋಹನು ಆತನ ಹೆಸರನ್ನು ಬದಲಾಯಿಸ್ತಾ ಇದ್ದಾನೆ. Now this man had to change so many things in order to come into the land of Egypt. ನೋಡ್ರಿ, ಅದಕ್ಕಾಗಿ ಈ ವ್ಯಕ್ತಿ ಐಗುಪ್ತಕ್ಕೆ ಬರ್ಬೇಕಂದ್ರೆ ಅನೇಕ ವಿಷಯಗಳು ಬದಲಾಯಿಸ್ಕೊಳ್ಬೇಕಾಯ್ತು. Joseph had to lose his status. Joseph had to lose the love of his family. Joseph had to lose the comfort of his life. ಯೋಸೇಫನು ತನ್ನ ಅಂತಸ್ತು, ತನ್ನ ಕುಟುಂಬದ ಪ್ರೀತಿ, ತನ್ನ ಜೀವಿತದ ಸುಖ ಭೋಗಗಳನ್ನು ಬಿಡಬೇಕಾಯ್ತು. Because he was not coming to Egypt on a visiting visa, he was coming to Egypt to be sold as a slave. ಐಗುಪ್ತಕ್ಕೆ ಯಾವುದೋ ಭೇಟಿಯಾಗುವಂತ ವೀಸಾದಿಂದ ಬಂದಿಲ್ಲ, ಆದರೆ ದಾಸನಾಗಿ ಆತನು ಮಾರಲ್ಪಡ್ತಾ ಇದ್ದಾನೆ. Just imagine, this man was leaving away everything behind him. The love, the comfort, the future he had to leave it before going to Egypt. ಐಗುಪ್ತಕ್ಕೆ ಹೋಗೋದಕ್ಕಿಂತ ಮುಂಚೆ ಆತನು ಹೊಂದಿರುವಂತ ಪ್ರೀತಿ, ಆತನಿರುವಂತ ಸ್ಥಾನ, ತನ್ನ ಭವಿಷ್ಯ ಎಲ್ಲವೂ ಬಿಟ್ಟು ಬರೆದು ಮಾಡಿಕೊಂಡು ಐಗುಪ್ತಕ್ಕೆ ಹೋಗಬೇಕಾಯ್ತು. But when you come to the Lord Jesus Christ, ಕರ್ತನಾದ ಯೇಸು ಕ್ರಿಸ್ತನ ಹತ್ರ ನೀವು ಬಂದಾಗ, the Lord had to leave something more that Joseph could not leave. The Lord had to leave heavenly glory. The Lord had to leave heavenly comfort. The Lord had to leave heavenly prestige and had to become a man. ಕರ್ತನಾದ ಯೇಸು ಕ್ರಿಸ್ತರು ನೋಡ್ತಾ ಇದ್ದೇವೆ, ಆತನು ಎಷ್ಟು ಅಂದ್ರೆ ಯೋಸೇಫನಿಗಿಂತ ಹೆಚ್ಚಾಗಿ ಬಿಟ್ಟು ಬಿಡಬೇಕಾಯ್ತು. ಪರಲೋಕದ ಮಹಿಮೆ, ಪರಲೋಕದ ಸ್ಥಾನ, ಪರಲೋಕದ ಮಾನ, ಪರಲೋಕದಲ್ಲಿರುವಂತಹ ಸುಖ ಭೋಗಗಳೆಲ್ಲವೂ ತ್ಯಜಿಸಿ ಈ ಲೋಕಕ್ಕೆ ಬರಬೇಕಾಯ್ತು. Can you just imagine that the Lord had to leave everything he had? He had to come into this earth, into this wicked world as a naked baby. ಕರ್ತನು ನೋಡ್ರಿ, ಭೂಲೋಕಕ್ಕೆ ಬರ್ಬೇಕಂತಂದ್ರೆ ಎಲ್ಲವೂ ತ್ಯಜಿಸಿಕೊಂಡು ಸಂಪೂರ್ಣವಾಗಿ ಖಾಲಿ ಮಾಡಿಕೊಂಡು ಒಂದು ಬೆತ್ತಲೆ ಆದಂತ ಚಿಕ್ಕ ಮಗುವಾಗಿ ಈ ಲೋಕಕ್ಕೆ ಬರಬೇಕಾಯ್ತು. He had to be born in the poorest of the poorest family. ಆತನು ಭೂಲೋಕದಲ್ಲಿ ಬಡವರಿಗಿಂತ ಕಡು ಬಡವರಾದಂತ ಆ ಕುಟುಂಬದಲ್ಲಿ ಜನ್ಮ ತಾಳಬೇಕಾಯ್ತು. There was no place for him in the inn, and that's why he had to be laid in the manger in the stall of the cattle. ನೋಡ್ರಿ, ಭೂಲೋಕದಲ್ಲಿ ಆತನ ಜನ್ಮ ತಾಳುವಂತ ಸಮಯದಲ್ಲಿ ಛತ್ರದಲ್ಲಿ ಆತನಿಗೆ ಸ್ಥಳ ಇಲ್ಲದ ಕಾರಣ ಪಶುಗಳ ಗೋದಲಿಯಲ್ಲಿ ಆತನು ಜನ್ಮ ತಾಳಬೇಕಾಯ್ತು. He was not only willing to come lovingly, but he was also willing to come sacrificially, ready to leave everything, all that he had, for your sake and for my sake. ಪ್ರೀತಿಪೂರ್ವಕವಾಗಿ ಅಷ್ಟೇ ಆತನು ಬರದೆ ನಿನಗಾಗಿ ನನಗಾಗಿ ಸಂಪೂರ್ಣವಾಗಿ ತ್ಯಾಗಪೂರ್ವಕವಾಗಿಯೂ ಬಂದು ನಿನಗೋಸ್ಕರ ನನಗೋಸ್ಕರವಾಗಿ ಸಂಪೂರ್ಣವಾಗಿ ಖಾಲಿ ಮಾಡಿಕೊಳ್ತಾ ಇದ್ದಾನೆ. Joseph did not willingly sacrifice. Everything was pulled away from him. His brother took away his clothes. His brother sold him by force. The Ishmaelites and the Midianites pulled him away by force into the land of Egypt. ಸ್ವಇಚ್ಛೆಯಿಂದ ಆತನು ತ್ಯಜಿಸಿಕೊಂಡು ಬಂದಿಲ್ಲ. ಯೋಸೇಫನು ತನಗಿರುವಂತ ವಸ್ತ್ರಗಳು ತನ್ನ ಸಹೋದರರಿಂದ ಆತನಿಗೆ ಕೇಳಲ್ಪಡ್ತಾ ಇವೆ. ಇಷ್ಮಾಯೇಲರು ಕೂಡ ಯೋಸೇಫನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಯೋಸೇಫನು ಬಲವಂತದಿಂದ ಎಳೆಯಲ್ಪಡ್ತಾ ಇದ್ದಾನೆ. Oh, what a beautiful Savior we have, who willingly gave away his clothes, who willingly gave away his glory, who willingly gave away his status in order to take your and my position on the cross. ನೋಡ್ರಿ, ಎಂತ ಅದ್ಭುತ ರಕ್ಷಕನು ನಮಗೆ ತಾನೆ. ಆತನು ಸ್ವ ಇಚ್ಛೆಯಿಂದ ತನ್ನ ವಸ್ತ್ರವನ್ನು, ತನ್ನ ಮಹಿಮೆಯನ್ನು,
ತನ್ನ ಸ್ಥಾನವನ್ನು ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟು ಶಿಲುಬೆ ಮೇಲೆ ನಿನ್ನ ನನ್ನ ಸ್ಥಳ ಆತನು ತೆಗೆದುಕೊಳ್ತಾ ಇದ್ದಾನೆ. And then finally the Bible says that Joseph was sold into the land of Egypt, not as a servant, but as a slave. ಕಡೆದಾಗಿ ನೋಡ್ತಾ ಇದ್ದೇವೆ, ಯೋಸೇಫನು ಐಗುಪ್ತ ದೇಶಕ್ಕೆ ನೋಡ್ರಿ ಒಬ್ಬ ದಾಸನಾಗಿ ಆತನು ಮಾರಲ್ಪಡ್ತಾ ಇದ್ದಾನೆ. But when you read about the Lord Jesus Christ in Philippians, you see that he took the form of a servant. He took the form of a servant for your sake and for my sake. ನಾವು ಫಿಲಿಪ್ಪಿ ಪತ್ರಿಕೆಯಲ್ಲಿ ಓದಿದೆ ಆದರೆ ಕರ್ತನಾದ ಯೇಸು ಕ್ರಿಸ್ತರ ಕುರಿತು ಬರೆಯಲ್ಪಡ್ತಾ ಇದೆ, ಆತನು ನಿನಗಾಗಿ ನನಗಾಗಿ ದಾಸನ ರೂಪ ಧರಿಸ್ತಾ ಇದ್ದಾನೆ. The Bible very clearly says that he made himself nothing, taking the very nature of a servant. ನೋಡ್ರಿ, ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನು ನಿನಗೋಸ್ಕರ ನನಗೋಸ್ಕರವಾಗಿ ಬರಿದು ಮಾಡಿಕೊಂಡು ದಾಸನ ರೂಪ ಧರಿಸ್ತಾ ಇದ್ದಾನೆ. Nobody made him nothing. He made himself nothing for your sake. ನೋಡ್ರಿ, ಯಾರು ಆತನಿಗೆ ಖಾಲಿ ಮಾಡ್ತಾ ಇಲ್ಲ, ಬರಿದಾಗಿ ಮಾಡ್ತಾ ಇಲ್ಲ. ಆತನು ತನ್ನಷ್ಟಕ್ಕೆ ತಾನೇ ಬರಿದಾಗಿ ಮಾಡ್ಕೊಳ್ತಾ ಇದ್ದಾನೆ. Nobody has the capacity to touch the Lord Jesus Christ, leave about emptying the Lord Jesus Christ. ಕರ್ತನಾದ ಯೇಸು ಕ್ರಿಸ್ತರನ್ನು ಮುಟ್ಟುವಂತ ಧೈರ್ಯ, ಬಲ, ಶಕ್ತಿ ಯಾರಿಗಿಲ್ಲ. ನೋಡ್ರಿ, ಆತನಿಗೆ ಖಾಲಿ ಮಾಡುವಂತ ಶಕ್ತಿ, ಬರಿದು ಮಾಡುವಂತ ಶಕ್ತಿ ಯಾರಿಗಿರ್ತದೆ? Joseph was forcefully emptied, but the Lord Jesus Christ willingly emptied himself for you and for me. ಯೋಸೇಫನು ಬಲವಂತದಿಂದ ಆತನಿಗೆ ಬಲವಂತವಾಗಿ ಖಾಲಿ ಮಾಡ್ತಾ ಇದ್ದಾರೆ, ಬರಿದು ಮಾಡ್ತಾ ಇದ್ದಾರೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತರು ನಿನಗಾಗಿ ನನಗಾಗಿ ಇಚ್ಛೆ ಪೂರ್ವಕವಾಗಿ ಸ್ವಂತ ಇಚ್ಛೆಯಿಂದ ಆತನು ಖಾಲಿ ಮಾಡ್ಕೊಳ್ತಾ ಇದ್ದಾನೆ. So the first thing, he came lovingly for your sake and for my sake without expecting a return from us. ಮೊದಲನೇದಾಗಿ ಆತನು ನಿನಗಾಗಿ ನನಗಾಗಿ ಪ್ರೀತಿ ಪೂರ್ವಕವಾಗಿ ಈ ಲೋಕಕ್ಕೆ ಬರ್ತಾ ಇದ್ದಾನೆ, ಬದಲಾಗಿ ನಿನ್ನಿಂದ ನನ್ನಿಂದ ಆತನು ಏನು ಅಪೇಕ್ಷಿಸ್ತಾ ಇಲ್ಲ. He came as the Lord Jesus, that is the one in the highest glory. He had to leave all that and he had to come for your sake and for my sake as the poorest of the poor, the weakest of the weak. ನೋಡ್ರಿ, ನಿನಗಾಗಿ ನನಗಾಗಿ ಆತನು ತನ್ನ ಮಹಿಮೆ, ತನ್ನ ಸೌಭಾಗ್ಯ, ತನ್ನ ಐಶ್ವರ್ಯ, ಅಂತಸ್ತೆಲ್ಲವನ್ನು ಬಿಟ್ಟುಬಿಟ್ಟು ಬಡವನಿಗಿಂತ ಬಡವನಾಗಿ, ಲೋಕದಲ್ಲಿ ಕಡು ಬಡವನಾಗಿ, ಬಲಹೀನನಿಗಿಂತ ಬಲಹೀನನಾಗಿ ಈ ಲೋಕಕ್ಕೆ ನಿನಗಾಗಿ ನನಗಾಗಿ ಬರ್ತಾ ಇದ್ದಾನೆ. And finally we see he made himself a servant. He made himself nothing. He made himself completely empty in order to meet you and your need on the cross of Calvary. ಕಲ್ವರಿ ಶಿಲುಬೆ ಮೇಲೆ ನಿನ್ನ ನನ್ನ ಅವಶ್ಯಕತೆಯನ್ನು ಪೂರ್ಣ ಮಾಡೋದಕ್ಕೋಸ್ಕರವಾಗಿ ಆತನು ದಾಸನಾದನು, ಬಲಹೀನನಾದನು, ಪರಿಪೂರ್ಣವಾಗಿ ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬರ್ತಾ ಇದ್ದಾನೆ. If you will really imagine, if you will really understand how helpless you are, how far you are, you can really appreciate the sacrifice of the Lord Jesus Christ. ಒಂದು ವೇಳೆ ನಿನ್ನಷ್ಟಕ್ಕೆ ನೀನು ಊಹಿಸಿಕೊಂಡು ಆಲೋಚಿಸಿಕೊಂಡು ನೀನು ಎಷ್ಟು ದೂರ ಆಗಿದ್ದಿ, ಎಷ್ಟು ಬಲಹೀನನಾಗಿದ್ದಿ, ಎಷ್ಟು ಕೊರತೆಯಲ್ಲಿದ್ದವನಾಗಿದ್ದಿ ಅಂತ ಹೇಳಿ ತಿಳ್ಕೊಂಡಿದೆ ಆದರೆ ಕರ್ತನಾದ ಯೇಸು ಕ್ರಿಸ್ತರ ಶಿಲುಬೆಯ ತ್ಯಾಗ ಬಲಿದಾನ ನೀನು ಪ್ರಶಂಸಿಸುತ್ತಿ. No animal was also ready to die for you willingly, but the King of Kings and the Lord of Lords came into this world to die for you willingly. ಯಾವ ಪ್ರಾಣಿ, ಯಾವ ಪಶು ಕೂಡ ನಿನಗೋಸ್ಕರ ಸಾಯುವುದಕ್ಕಾಗಿ ಸಿದ್ಧವಾಗಿದ್ದಿಲ್ಲ, ಆದರೆ ರಾಜ್ಯತಿ ರಾಜನು ಕರ್ತನಾದ ಕರ್ತನು ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ಆತನು ಇಷ್ಟಪೂರ್ವಕವಾಗಿ ನಿನಗಾಗಿ ನನಗಾಗಿ ಬಲಿಯಾಗಿದ್ದಾನೆ. Nobody is ready to invest on you beyond your capacity. The Lord Jesus alone is investing upon you in spite of your failure, in spite of your sin, in spite of all your uselessness. He is investing heaven's glory in your life. ಯಾರು ಕೂಡ ನಿನ್ನ ಮೇಲೆ ಭರವಸೆ ಇಡುವುದಕ್ಕಾಗಿ, ಬಂಡವಾಳ ಹಾಕುವುದಕ್ಕಾಗಿ ಇಷ್ಟಪಡಲಾರಂತ ಪರಿಸ್ಥಿತಿಯಲ್ಲಿ ಆ ಕರ್ತನಾದ ಕರ್ತನು ಯೇಸು ಕ್ರಿಸ್ತನು ರಾಜಾದಿರಾಜನು ಪರಲೋಕದ ಮಹಿಮೆ, ತನ್ನ ಐಶ್ವರ್ಯವೆಲ್ಲವೂ ನಿನಗೆ ಕೆಲಸಕ್ಕೆ ಬರಲಾರದಂತ ನಿನ್ನ ಮೇಲೆ ಬಂಡವಾಳ ಇಡೋದಕ್ಕಾಗಿ, ಭರವಸೆ ಹಾಕೋದಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ. And he was not forced to become a servant, but he willingly became a servant. He willingly humbled himself. He willingly emptied himself. He willingly gave himself. ಆತನು ಬಲವಂತದಿಂದ ದಾಸನಾಗಿ ಮಾಡಲ್ಪಟ್ಟಿಲ್ಲ, ಆತನು ಸ್ವ ಇಚ್ಛೆಯಿಂದ ಇಷ್ಟಪೂರ್ವಕವಾಗಿ ತಾನು ತಗ್ಗಿಸಿಕೊಂಡನು, ದಾಸನಾದನು, ದಾಸನ ರೂಪವನ್ನು ಇಷ್ಟಪೂರ್ವಕವಾಗಿ ಧರಿಸ್ಕೊಳ್ತಾ ಇದ್ದಾನೆ. Lord, why did you die for me even without asking you? ಕರ್ತನೆ, ನನಗಾಗಿ ನೀನು ಯಾಕೆ ಸತ್ತಿದೆ ಅಂತ ಹೇಳಿ ಕೇಳದೆ ಹೋಗಿದ್ದಾಗಿಯೂ ಕೂಡ, Lord, why did you die for me in such a cruel way, even after knowing that I can never give anything in return for what you have done for me? ಕರ್ತನೆ,
ಆ ಕ್ರೂರವಾದ ಶಿಲುಬೆ ಮೇಲೆ ನೀನು ಯಾಕೆ ಮರಣ ಹೊಂದಿದ್ದಿ, ನನ್ನ ಬಗ್ಗೆ ನೀನು ತಿಳ್ಕೊಂಡಿದ್ದಿ. ಅದಕ್ಕೆ ಬದಲಾಗಿ ನಾನು ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಸಾಮರ್ಥ್ಯ ಇಲ್ಲ ಅಂದರೂ ಕೂಡ ನನಗಾಗಿ ನೀನು ಮರಣ ಹೊಂದಿದ್ದಿ. Lord, I am a servant. Why did the King of Kings and the Lord of Lords think it good to become a servant in order to redeem a wretched servant like me? ಓ ಕರ್ತನೆ, ರಾಜಾಧಿರಾಜನು ಕರ್ತನ ನೀನಾಗಿದ್ದಿ. ಈ ದೌರ್ಭಾಗ್ಯಕರವಾದಂತ ಈ ದಾಸನನ್ನು ವಿಮೋಚಿಸೋದಕ್ಕಾಗಿ, ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ ನನಗಾಗಿ ನೀನು ದಾಸನಾಗಿದ್ದಿ, ನನಗೋಸ್ಕರವಾಗಿ ನೀನು ಬಂಧಿಸಲ್ಪಟ್ಟಿದ್ದಿ. Lord, Joseph was able to give only grain to his earthly brethren, but you were able to give me eternal life because of your sacrifice. ಓ ಕರ್ತನೆ, ಈ ಲೋಕದ ಧಾನ್ಯ ಮಾತ್ರ ಏಸೇಫನು ಕೊಡೋದಕ್ಕೆ ಸಾಧ್ಯ, ಆದರೆ ನೀನು ನನಗೋಸ್ಕರವಾಗಿ ನಿತ್ಯ ಜೀವ, ಶಾಶ್ವತವಾಗಿರುವಂತದ್ದು ಕೊಡುವಂಥವ್ ನೀನಾಗಿದ್ದೆ. ಅದಕ್ಕಾಗಿ Able to give nothing because of your love, because of your sacrifice, and because of your death, I give myself as an offering in worship. ನಿನ್ನ ಪ್ರೀತಿಗೆ, ನಿನ್ನ ತ್ಯಾಗಕ್ಕೆ, ನಿನ್ನ ಬಲಿದಾನಕ್ಕೆ ನನಗೆ ಕೊಡೋದಕ್ಕೆ ಏನು ಸಾಮರ್ಥ್ಯ ಇಲ್ಲ. ಈ ಅಲ್ಪ ಆರಾಧನೆ ನಿನಗೆ ಸಮರ್ಪಿಸುತ್ತೇನೆ. After we pray, everybody in the family, those who know the Lord as their personal Savior, please take a little time, one after another, worship the Lord. And after you finish your worship, sing a song in worship, and then hear the table message. ನಾವು ಈಗ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿದ ನಂತರ ಮನೆಯಲ್ಲಿ ರಕ್ಷಣೆ ಹೊಂದಿದಂತವರು, ದೇವರನ್ನು ಕರ್ತನನ್ನು ವ್ಯಕ್ತಿಗತವಾಗಿ ಅರಿತಂತವರು ಒಬ್ಬರಾದ ನಂತರ ಒಬ್ಬರು ಆರಾಧಿಸ್ರಿ. ಅದಾದ ನಂತರ ಎಲ್ಲರೂ ಆರಾಧನೆ ಮಾಡಿದ ನಂತರ ಒಂದು ಹಾಡನ್ನು ಹಾಡಿರಿ. ಆರಾಧನೆಯ ಹಾಡನ್ನು ಹಾಡಿದ ನಂತರ ನಾವು ಎರಡನೇ ಸಂದೇಶ, ಮೇಲಿನ ಸಂದೇಶವನ್ನು ಕೇಳಿ. We'll pray. Our loving, living Heavenly Father, ಪ್ರೀತಿಯುಳ್ಳ ಪರಲೋಕ ತಂದೆ, we worship you in and through the highly exalted, wonderful name of our Lord and Savior Jesus Christ. ನಮ್ಮೊಳಗಡೆ ಅತ್ಯುನ್ನತವಾಗಿ ಹೆಚ್ಚಿಸಲ್ಪಟ್ಟಂತ, ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ಆರಾಧಿಸ್ತೇವೆ. Thank you for you died for us, not because of rule or not because of responsibility, but more because of your love towards us. ಕರ್ತನೆ, ನೇಮ ಅಥವಾ ಯಾವುದೋ ಜಬರ್ದಸ್ತಿಯಿಂದ ನೀನು ನಮಗಾಗಿ ಮರಣ ಹೊಂದಿಲ್ಲ, ಆದರೆ ನಮ್ಮ ಮೇಲೆ ಪ್ರೀತಿ ಇಟ್ಟು ನೀನು ಅರ್ಪಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. Thank you, Lord, for voluntarily, without any force, giving yourself, emptying yourself, taking the form of a servant. ಕರ್ತನೆ, ಸ್ವ ಇಚ್ಛೆಯಿಂದ ನೀನು ಸಂಪೂರ್ಣವಾಗಿ ಖಾಲಿ ಮಾಡಿಕೊಂಡು, ಬರೆದು ಮಾಡಿಕೊಂಡು ದಾಸನ ರೂಪ ಹೊಂದಿ ನೀನು ಸಮರ್ಪಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. Bless our time of worship. ನಮ್ಮ ಆರಾಧನೆಯ ಸಮಯವನ್ನು ಆಶೀರ್ವದಿಸು. This we pray with thanksgiving, the highly exalted, wonderful name for Lord and Savior Jesus Christ. ಈ ಪ್ರಾರ್ಥನೆಯನ್ನು ಅದ್ಭುತವಾಗಿ ನಮ್ಮಲ್ಲಿ ನಮ್ಮ ಮುಖಾಂತರವಾಗಿ ಹೆಚ್ಚಿಸಲ್ಪಟ್ಟಂತ ಯೇಸು ಕ್ರಿಸ್ತರ ಮಹೋನ್ನತ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ. Amen. ಆಮೆನ್.